ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನಕಾಂಡ 13ನೇ ಅಧ್ಯಾಯ 20ರಿಂದ 22ನೇ ವಚನವನ್ನ ನಾವು ಧ್ಯಾನ ಮಾಡಲಿದ್ದೇವೆ. ಈಗ ಸತ್ಯವೇದ ಇದ್ರೆ ನನ್ನೊಂದಿಗೆ ನೀವು ಓದಿಕೊಳ್ಬೇಕೆಂಬುದಾಗಿ ಬೇಡಿಕೊಳ್ತೇನೆ. ಓದಿಕೊಳ್ಳೋಣವಾ? ಅವರು ಸುಕ್ಕೋತಿನಿಂದ ಪ್ರಯಾಣ ಮಾಡಿ ಮರಳು ಕಾಡಿನ ಅಂಚಿನಲ್ಲಿರುವ ಎತಾಮಿನಲ್ಲಿ ಇಳಿದುಕೊಂಡರು. ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭದಲ್ಲಿ ಇದ್ದು ಅವರ ಮುಂಭಾಗದಲ್ಲಿ ಹೋದನು. ಈ ರೀತಿಯಲ್ಲಿ ಅವರು ಹಗಲು ಇರಳು ಪ್ರಯಾಣ ಮಾಡಿದರು. ಹಗಲಲ್ಲಿ ಮೇಘಸ್ತಂಭವು, ರಾತ್ರಿಯಲ್ಲಿ ಮೇಘಸ್ತಂಭವು ಜನರ ಮುಂದೆ ತಪ್ಪದೆ ಕಾಣಿಸಿದವು. ಮೇಘಸ್ತಂಭ, ಅಗ್ನಿಸ್ತಂಭ, ಇದು ದೇವರು ಅವರಿಗೆ ಆಶೀರ್ವಾದವಾಗಿ ಕೊಟ್ಟರು. ಈಗ ದೇವರು ಅವರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ನೀವು ಕಾನಾನ್ ದೇಶಕ್ಕೆ ಹೋಗ್ರಿ ಎಂಬುದಾಗಿ ಹೇಳೋದಾದ್ರೆ ಅದನ್ನು ದೇವರು ನೋಡ್ಕೊಳ್ತಾನೆ. ಅದೇ ತರ ಅವರಿಗೆ ಮೇಘಸ್ತಂಭ ಯಾಕೆ? ಬಿಸಿಲು ತಡಿಬಾರ್ದು, ಬಿಸಿಲು ಹೊಡಿಬಾರ್ದು. ಅಗ್ನಿಸ್ತಂಭ ಯಾಕೆ? ಅವರಿಗೆ ರಾತ್ರಿಯಲ್ಲಿ ಬೆಳಕು ಕೊಡಬೇಕು. ಯಾಕಂದ್ರೆ ಮರಳು ಕಾಡಿನಲ್ಲಿ, ಅರಣ್ಯದಲ್ಲಿ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಬೇಕಾದದ್ದು ಎಲ್ಲವನ್ನ ದೇವರು ತಯಾರು ಮಾಡಿನೇ ಅವ್ರು ಹೋಗ್ರಿ ಅಂತ ಹೇಳಿದ್ರು. ಅದೇ ತರ ಕೆಲವರೆಲ್ಲರೂ ಯೇಸುಸ್ವಾಮಿ ನಂಬಿಟ್ರೆ, ದೀಕ್ಷಾ ಸ್ನಾನ ತೆಗೆದುಕೊಂಡ್ಬಿಟ್ರೆ ಮುಂದೆ ಯಾರು ಬರ್ತಾರೆ, ನನ್ನ ಗಂಡು ಯಾರು ಕೊಡ್ತಾರೆ, ಹೆಣ್ಣು ಯಾರು ಕೊಡ್ತಾರೆ ಅನ್ನೋದು ಕೆಲವರಲ್ಲಿರುವಂಥ ಒಂದು ಪ್ರಶ್ನೆ. ಅಥವಾ ನಾನು ಭಯಭಕ್ತಿ ಉಳ್ಳವನಾಗಿ ನಾನು ನಿಜ ಹೇಳ್ಬಿಟ್ರೆ ನನಗೆ ಯಾರು ನೋಡ್ಕೊಳ್ತಾರೆ ಅನ್ನೋದು ಕೆಲವರ ಪ್ರಶ್ನೆ. ಅಥವಾ ಕೆಲವು ಸೌಲಭ್ಯಗಳು ನಮಗೆ ಸಿಗಲ್ವೇ ಎಂಬುದಾಗಿ ಕೆಲವ್ರ ಪ್ರಶ್ನೆ. ಬಟ್ ಒಂದು ನೆನೆಸ್ಕೊಳ್ರಿ, ಯೇಸು ಸ್ವಾಮಿ ನಿಮ್ಮನ್ನ ನಿತ್ಯ ಜೀವದ ದಾರಿಗೆ ಕರೆದಿದ್ರೆ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವನ್ನ ಯೇಸುಸ್ವಾಮಿ ತಯಾರು ಮಾಡಿನೇ ನಿನ್ನ ಕರೆದಿರೋದು. ಆದ್ರಿಂದ ಪ್ರಶ್ನೆ ಏನಂತಂದ್ರೆ, ಸಂಪೂರ್ಣವಾಗಿ ಯೇಸುಸ್ವಾಮಿಗೆ ನಿನ್ನ ಜೀವಿತ ಒಪ್ಪಿಸ್ಕೊಟ್ಟಿದ್ಯಾ ಅಥವಾ ಅರ್ಧ ಯೇಸು ಅರ್ಧ ನೀನು? ಅಲ್ಲೇ ಬರೋದು ತಪ್ಪು. ಇಲ್ಲಿ ನೋಡ್ರಿ, ಇಸ್ರಾಯೇಲರಿಗೆ ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು ಅರಣ್ಯ ಮಾರ್ಗದಲ್ಲಿ 40 ವರ್ಷ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರನ್ನ ಸುಮ್ಮನೆ ಬಿಟ್ಟಿಲ್ಲ. ಅವ್ರಿಗೆ ಬಿಸಿಲು ತಾಪ ಹೊಡಿಬಾರ್ದು, ಅವರಿಗೆ ಮಾರ್ಗ ದರ್ಶನ ಬೇಕು. ರಾತ್ರಿಗಳಲ್ಲಿ ಕತ್ಲೆ ಇರ್ತದೆ, ದುಷ್ಟ ಮೃಗಗಳಿರ್ತದೆ. ಹೀಗಾಗಿ ಅವರಿಗೆ ಆ ಬೆಳಕು ಬೇಕೆಂಬುದಾಗಿ ಹೇಳಿ ಎಲ್ಲ ರೆಡಿ ಮಾಡಿನೇ ಅವ್ರು ಕರ್ಕೊಂಡು ಹೋದ್ರು. ನಮ್ಮ ದೇವರು ಎಷ್ಟು ಒಳ್ಳೆ ದೇವರಲ್ವಾ? ಅದೇ ತರ ನಿಮಗೆ ಏನು ಅವಶ್ಯಕತೆ ಇದೆ, ನಿಮ್ಮ ಕುಟುಂಬಕ್ಕೆ ಏನು ಅವಶ್ಯಕತೆ ಇದೆ, ನಿಮ್ಮ ವ್ಯಾಪಾರಕ್ಕೆ ಏನು ಅವಶ್ಯಕತೆ ಇದೆ, ನಿಮ್ಮ ಎಜುಕೇಶನ್ಗೆ ಏನು ಅವಶ್ಯಕತೆ ಇದೆ, ಅದೆಲ್ಲ ದೇವರು ರೆಡಿ ಮಾಡಿನೇ ನಿಮ್ಮನ್ನ ನೇಮಿಸಿದ್ದಾರೆ, ಕರೆದಿದ್ದಾರೆ. ಹಾಗಾದ್ರೆ ದೇವ್ರು ಹೇಳಿದ್ದನ್ನ ಮಾಡಿದ್ರೆ ದೇವರು ಒದಗಿಸ್ಕೊಡ್ತಾರೆ. ಸೊ ಒಂದು ವೇಳೆ ದೇವ್ರು ಹೇಳದೆ ಮಾಡದೆ ಹೋದ್ರೆ, ನೀವು ಕಷ್ಟಪಡ್ತಾ ಇದ್ರೆ ದೇವರ ಹತ್ರ ಹೇಳ್ರಿ, ಸ್ವಾಮಿ ನಾನು ನೀನು ಹೇಳದೆ ಮಾಡಿಬಿಟ್ಟೆ, ಬಟ್ ಈಗ ನಾನು ಯಾವ ಡಿಟೋರ್ ತೆಗೆದುಕೊಳ್ಬೇಕೆಂಬುದಾಗಿ ಕೇಳಿ ದೇವರು ಖಂಡಿತವಾಗಿ ನಿಮಗೆ ಮಾರ್ಗವನ್ನ ದಯಪಾಲಿಸ್ತಾರೆ. ಕರ್ತನು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮಗೆ ಸ್ತೋತ್ರ. ನೀನು ಎಂತ ಒಳ್ಳೆ ದೇವರಪ್ಪ. ನಮ್ಮನ್ನ ಕರೆದ ಮೇಲೆ ದೇವರು ನಂಬಿಗಸ್ತನು, ನಮ್ಗೆ ಬೇಕಾದದ್ದು ಎಲ್ಲವನ್ನ ದೇವರು ನಮ್ಗೆ ಒದಗಿಸುವಾತನು ಎಂಬುದಾಗಿ ನಾವು ತಿಳ್ಕೊಂಡವರಾಗಿ, ನಿನಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಾಗ ನಮ್ಗೆ ಕೃಪೆ ಕೊಡು. ನೀನು ಹೇಳದೇ ಇರೋದನ್ನ ನಾವು ಮಾಡಬಾರ್ದು, ನೀನು ಹೇಳಿದ್ದನ್ನ ನಾವು ಮಾಡುವಾಗ ನಮಗೆಲ್ಲ ಒದಗಿಸಿಕೊಡ್ತೀಯ ಎಂಬುದಾಗಿ ನಾವು ತಿಳ್ಕೊಂಡೆ ನಿಮ್ಗೆ ಸ್ತೋತ್ರ ಮಾಡುವಾಗ ನಮ್ಗೆ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇಲೆ. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು ಎಂಬುದಾಗಿ ಮರಿಬೇಡ್ರಿ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ
ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ. ತಾ ಹೇಳಿದ ನಲ್ಲ